Hey everybody, welcome to the new video. ಈಗ ಈ ವಿಡಿಯೋ ಅಲ್ಲೇ ಇದು ಡಿಸ್ಕಸ್ ಮಾಡೋಣ್ರಿ, ಸರ್ವಿಸ್ ಕಾಸ್ಟಿಂಗ್. ಇದು ಆಲ್ಸೋ ನಿಮಗೆ ಇಂಪಾರ್ಟೆಂಟ್, ಮೇ ಬಿ ಫಾರ್ 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. ಮೇ ಬಿ ಚಾನ್ಸಸ್ ಐತ್ರಿ. ಏನು ಚಾನ್ಸಸ್ ಐತ್ರಿಪ್ಪ? 10 ಮಾರ್ಕ್ಸ್ಗೆ ಕ್ವಶನ್ ಕೇಳಿದಂದರೆ 5 ಮಾರ್ಕ್ಸ್ಗೆ ಕೇಳಂಗಿಲ್ಲ, 5 ಮಾರ್ಕ್ಸ್ಗೆ ಕೇಳಿದಂದರೆ 10 ಮಾರ್ಕ್ಸ್ಗೆ ಕೇಳಂಗಿಲ್ಲ. ಈ ಚಾಪ್ಟರಿಂದ ಸರ್ವಿಸ್ ಕಾಸ್ಟಿಂಗ್. ಓಕೆ, ನೋಡೋಣ್ರಿ ಇದು ಏನೈತ್ರಿ ಅಂತ. ಓಕೆ, ಬರ್ರಿ. ಸರ್ವಿಸ್ ಕಾಸ್ಟಿಂಗ್ ಅಂದ್ರೆ ಏನ್ರಿ? ಸರ್ವಿಸ್ ಕಾಸ್ಟಿಂಗ್ ಅಂದ್ರೆ ಸೇಮ್, ಆಪರೇಟಿಂಗ್ ಕಾಸ್ಟಿಂಗ್ ಅಂದ್ರೆ ಸೇಮ್. ಇದು ನೆನ್ಪಿಡ್ಕೋರಿ. ಸರ್ವಿಸ್ ಕಾಸ್ಟಿಂಗ್ ಮತ್ತು ಸರ್ವಿಸ್ ಅಂದ್ರೆ ಏನ್ರಿ? ಆಪರೇಟಿಂಗ್. ಬೋತ್ ಆರ್ ಸೇಮ್, ಸಿಮಿಲರ್. ಸರ್ವಿಸ್ ಕಾಸ್ಟಿಂಗ್, ವಾಟ್ ಡು ಯು ಮೀನ್ ಬೈ ಸರ್ವಿಸ್ ಕಾಸ್ಟಿಂಗ್ or ವಾಟ್ ಈಸ್ ಸರ್ವಿಸ್ ಕಾಸ್ಟಿಂಗ್, ವಾಟ್ ಈಸ್ ಆಪರೇಟಿಂಗ್ ಕಾಸ್ಟಿಂಗ್ ಅಂದ್ರೆ ಮೀನಿಂಗ್ ಸೇಮ್ ರೀ. ಸರ್ವಿಸ್ ಆರ್ ಆಪರೇಟಿಂಗ್ ಕಾಸ್ಟಿಂಗ್ ಮೀನ್ಸ್ ಫೈಂಡಿಂಗ್. Service or operating costing means finding or calculating the cost of service or operate. Service or operating costing means finding or calculating the cost of service or operate. Is called operating costing or service costing. 2 marks. ಎಕ್ಸಾಂಪಲ್ ಹೇಳ್ಬೇಕು ನೀವು. ಎಕ್ಸಾಂಪಲ್ ಏನೇ ಸರ್ವಿಸ್ ಐತ್ರಿ, ಯಾವ ಟೈಪ್ಸ್ ಆಫ್ ಸರ್ವಿಸ್ ಏನೇನೈತ್ರಿ? ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಸಪ್ಲೈ ಸರ್ವಿಸಸ್, ವೆಲ್ಫೇರ್ ಸರ್ವಿಸಸ್ ಆ್ಯಂಡ್ ಮುನ್ಸಿಪಲ್ ಸರ್ವಿಸಸ್. ಇದು ಎಕ್ಸಾಂಪಲ್ಸ್ ನೆನ್ಪಿಟ್ಕೋರಿ, ಇದು ಭಾಳ ಇಂಪಾರ್ಟೆಂಟ್. ಇದು ವಾಟ್ ಆರ್ ದಿ ಟೈಪ್ಸ್ ಆಫ್ ಸರ್ವಿಸಸ್ ಇನ್ ಕಾಸ್ಟ್ ಅಕೌಂಟಿಂಗ್? ಏನೇನ್ರಿ? ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಸಪ್ಲೈ ಸರ್ವಿಸಸ್, ವೆಲ್ಫೇರ್ ಸರ್ವಿಸಸ್ ಆ್ಯಂಡ್ ಮುನ್ಸಿಪಲ್ ಸರ್ವಿಸಸ್. ಓಕೆ, ಥಿಯರಿ ಪಾರ್ಟ್ ಮುಗಿತ್ರಿ. ಈಗ ಐತೆ ನೋಡ್ರಿ ಮೇನ್ ಇಂಪಾರ್ಟೆಂಟ್ ಏನ್ರಿ? ಪ್ರಾಕ್ಟಿಕಲ್ಸ್. ಓಕೆ, ಈಗ ಫಾರ್ಮುಲಾಸ್ ನೆನ್ಪಿಡ್ಕೋರಿ. ಇದ್ರಾಗ ಫಾರ್ಮುಲಾಸ್ ಭಾಳ ಇಂಪಾರ್ಟೆಂಟ್ ರೀ. ಫಸ್ಟ್ 5 ಮಾರ್ಕ್ಸ್ ಚಾಲು ಮಾಡೋಣ್ರಿ, ಆಮೇಲೆ 10 ಮಾರ್ಕ್ಸ್ ಹೋಗೋಣ್ರಿ. 2 ಮಾರ್ಕ್ಸ್ ಇದರಲ್ಲಿ ಕೇಳ್ತಾರೆ. ಸಿಂಪಲ್ 2 ಮಾರ್ಕ್ಸ್ ಭಾಳ ಸಿಂಪಲ್ ಐತ್ರಿ. ಫಾರ್ಮುಲಾಸ್ ನೆನ್ಪಿಡ್ಕೋರಿ. ಇದ್ರಾಗ ನಂಬರ್ ಆಫ್ ಬಸ್ಸಸ್ ಕೊಡ್ತಾರೆ 2 ಮಾರ್ಕ್ಸ್ ಅಲ್ಲೇ. ನಂಬರ್ ಆಫ್ ಬಸ್ಸಸ್ ಕೊಡ್ತಾರೆ, ನಂಬರ್ ಆಫ್ ಡೇಸ್, ಟ್ರಿಪ್ಸ್, ಡಿಸ್ಟೆನ್ಸ್ ಕೊಡ್ತಾರೆ. ಬರೀ ನಿಮ್ದು ಕೆಲಸ ಏನಿಲ್ಲ, ಕ್ಯಾಲ್ಕುಲೇಟ್ ಟೋಟಲ್ ಡಿಸ್ಟೆನ್ಸ್. ಇದು ಎಲ್ಲ ಇಂಟು ಮಾಡಿರಿ, ನಿಮ್ದು ಆನ್ಸರ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಓಕೆ, ಈಸಿ ಐತ್ರಿ, ನೀವು ಮಾಡ್ತೀರಿ. ಅದಕ್ಕೆ ನೆಕ್ಸ್ಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಇದು ಎಲ್ಲ ಕೊಡ್ತಾರೆ. ನಂಬರ್ ಆಫ್ ಬಸ್ಸಸ್, ಡೇಸ್, ಟ್ರಿಪ್ಸ್, ಡಿಸ್ಟೆನ್ಸ್, ಕೆಪಾಸಿಟಿ, ಪ್ಯಾಸೆಂಜರ್ ಆಕ್ಚುಯಲ್ ಕೆಪಾಸಿಟಿ ಎಲ್ಲ ಕೊಡ್ತಾರೆ. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ 2 ಮಾರ್ಕ್ಸ್ ಅಲ್ಲೇ ನೀವು ಎಲ್ಲ ರೆಡಿ ಮಾಡ್ತೀರಿ. ನಾ ಹೇಳಂಗಿಲ್ಲ ನಿಮಗೆ, ಯಾಕಂದ್ರೆ ಈಸಿ ಐತ್ರಿ ಭಾಳ. ಓಕೆ, ಬಿಡ್ರಿ ಅದು. ಈಗ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್. ಓಕೆ, ಅದರೊಳಗೆ ಇದು ಫಾರ್ಮುಲಾಸ್ ಭಾಳ ಇಂಪಾರ್ಟೆಂಟ್ ರೀ. ಫಾರ್ಮುಲಾಸ್ ನಂಬರ್ 1 ನೋಡ್ರಿ, ಏನೈತ್ರಿ? ಟೋಟಲ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್. ಅವರು ಕೊಡ್ತಾರೆ ಬಸ್ ಮ್ಯಾಕ್ಸಿಮಮ್ 90% ಅಂದರೆ ಬಸ್ ಕೊಡ್ತಾರೆ ರೀ. ಟ್ರಕ್ಸ್ ಕೊಟ್ಟಿದ್ದಂದ್ರೆ ನಂಬರ್ ಆಫ್ ಟ್ರಕ್ಸ್. ಓಕೆ, ನಂಬರ್ ಆಫ್ ಟ್ರಕ್ ಕೊಟ್ಟಿದ್ದಂದ್ರೆ ನಂಬರ್ ಆಫ್ ಟ್ರಕ್ಸ್ ಬರೀರಿ. ಬಸ್ ಕೊಟ್ಟಿದ್ದಂದ್ರೆ ನಂಬರ್ ಆಫ್ ಬಸ್ಸಸ್ ಅಂತ ಬರೀರಿ. ಓಕೆ, ಎರಡು ಕೊಡ್ತಾರೆ ರೀ, ಟ್ರಕ್ಸ್ ಇಲ್ಲ ಅಂದರೆ ಬಸ್. ಓಕೆ, ಸಿಂಪಲ್. ಟೋಟಲ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್. ನೆನ್ಪಿಟ್ಕೊಡಿದ್ದು ಫಾರ್ಮುಲಾ. ಇಲ್ಲ ಮಟ ಡಿಸ್ಟೆನ್ಸ್ ಮಟ ಸೇಮ್ ಟು ಸೇಮ್ ಫಾರ್ಮುಲಾ ಇರಲಿ. ಡಿಸ್ಟೆನ್ಸ್ ಮಟ ಸೇಮ್ ಟು ಸೇಮ್ ಫಾರ್ಮುಲಾ ಇಲ್ಲ ಐತ್ರಿ. ಕಾಪಿ ಪೇಸ್ಟ್. ಬರೀ 2 ಐಟಮ್ಸ್ ಎಕ್ಸ್ಟ್ರಾ ರೀ. ಕ್ಯಾಪಾಸಿಟಿ ಮತ್ತು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ 2 ಐಟಮ್ ಎಕ್ಸ್ಟ್ರಾ. ಓಕೆ, ಇದು ಮುಗಿತ್ರಿ. ನೆಕ್ಸ್ಟ್ ಬರ್ರಿ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ಸೇಮ್ ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್. ಇಲ್ಲಿ ಮಟ ಸೇಮ್ ಟು ಸೇಮ್ ಫಾರ್ಮುಲಾ ಕಾಪಿ ಪೇಸ್ಟ್. ಈಗ ನೋಡ್ರಿ ಎಕ್ಸ್ಟ್ರಾ ಐತ್ರಿ, ಇಲ್ಲಿ 2 ಐಟಮ್ಸ್ ಎಕ್ಸ್ಟ್ರಾ ಐತ್ರಿ. ಇಂಟು ಕ್ಯಾಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ. ಬರೇ 2 ಐಟಮ್ಸ್ ಎಕ್ಸ್ಟ್ರಾ. ಓಕೆ, ನೆನ್ಪಿಡ್ಕೋರಿ. ಇದು ಫಾರ್ಮುಲಾ ಮತ್ತು ಇದು ಫಾರ್ಮುಲಾ ನೆನ್ಪಿಡ್ಕೋರಿ, ಭಾಳ ಇಂಪಾರ್ಟೆಂಟ್. ಇದು ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಕಂಟಿನ್ಯೂ ದಿ ಪ್ರಾಕ್ಟಿಕಲ್ಸ್. ಈಗ ಬರ್ರಿ, ಈಗ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. 5 ಮಾರ್ಕ್ಸ್ ಕ್ವಶನ್ ಏನೈತ್ರಿಪ್ಪ, ಹೆಂಗೆ ಕೇಳ್ತಾರೆ ಈ ಕ್ವಶನ್ ನಿಮಗೆ? ಬರೀ ಕಾನ್ಸಂಟ್ರೇಟ್ ಮಾಡಿರಿ, ಹೆಂಗೆ ಕೇಳ್ತಾರೆ ನಿಮಗೆ ಕ್ವಶನ್ ಎಕ್ಸಾಮಲ್ಲೇ. ಓಕೆ, ಬರ್ರಿ. ಕ್ವಶನ್ ನಂಬರ್ 1 ಫಾರ್ 5 ಮಾರ್ಕ್ಸ್ ರೀ. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ನಂಬರ್ 1 ಟೋಟಲ್ ಕಿಲೋಮೀಟರ್ಸ್. ಓಕೆ, ನಂಬರ್ 2 ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. 5 ಮಾರ್ಕ್ಸ್. ನಂಬರ್ ಆಫ್ ಬಸ್ಸಸ್ ಎಷ್ಟು ರೀ? 5. Total distance covered 150 km. Number of trips made by each bus 2. Next, capacity of each bus 40 passengers. Actual passengers carried 70% of seating capacity.
ದ ಬಸ್ ಆಪರೇಟ್ಸ್ ಇನ್ ಆನ್ ಆಲ್ ದ ಡೇಸ್ ಇನ್ ದಿ ಮಂತ್ ಆಫ್ ಮಾರ್ಚ್. ಮಾರ್ಚ್ ಒಳಗೆ ಎಷ್ಟು ತಿಂಗಳ, ಸಾರಿ ಮಾರ್ಚ್ ಒಳಗೆ ಎಷ್ಟು ಡೇಸ್ ಇರ್ತಾವ್ರಿ? 31 ಡೇಸ್ ಅಲ್ಲ, 31 ಡೇಸ್. ಮಾರ್ಚ್ ಒಳಗೆ 31 ಡೇಸ್ ಅಲ್ಲ, 31 ಡೇಸ್ ರೀ ಮಾರ್ಚ್ ಒಳಗೆ. ನಿಮಗೆ ನಂಬರ್ ಆಫ್ ಡೇಸ್ ಕೊಡಂಗಿಲ್ಲ. ನಂಬರ್ ಆಫ್ ಬಸ್ಸಸ್ ಐತ್ರಿ, ಡಿಸ್ಟೆನ್ಸ್ ಐತ್ರಿ, ಟ್ರಿಪ್ಸ್ ಐತ್ರಿ, ಕೆಪಾಸಿಟಿ ಐತ್ರಿ, ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಐತ್ರಿ, ಆಮೇಲೆ ಡೇಸ್. ನಂಬರ್ ಆಫ್ ಡೇಸ್ ಎಷ್ಟು ಈಗ ಮಾರ್ಚ್ ಒಳಗೆ ಎಷ್ಟು ಡೇಸ್ ರೀ? 31 ಡೇಸ್. ನಂಬರ್ ಆಫ್ ಡೇಸ್ ನಿಮಗೆ ಕೊಟ್ಟಿಲ್ಲ ಇಲ್ಲೇ, ಬಟ್ ಮಂತ್ ಕೊಟ್ಟಾರಿ. ಯಾವ ಮಂತ್ ಇದು? ಮಾರ್ಚ್. ಮಾರ್ಚ್ ಒಳಗೆ ಎಷ್ಟು ಡೇಸ್ ರೀ? 31 ಡೇಸ್. ಜನವರಿ ಒಳಗೆ 31 ಡೇಸ್, ಜೂನ್ ಒಳಗೆ 30 ಡೇಸ್, ಹಂಗೆ ಕೊಡ್ತಾರೆ ಮಂತ್ಸ್. ಚಾಲು ಮಾಡೋಣ ರೀ. ಫಸ್ಟ್ ಏನು ರೀ? ಟೋಟಲ್ ಕಿಲೋಮೀಟರ್ಸ್ ಅಲ್ಲ. ಓಕೆ ಬರ್ರಿ. ಫಸ್ಟ್ ಆನ್ಸರ್ ಕ್ಯಾಲ್ಕುಲೇಷನ್. Calculation of number 1. Number 1 ಏನಂತ್ರಿ? ಟೋಟಲ್ ಕಿಲೋಮೀಟರ್ಸ್. ಟೋಟಲ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ ಇದು? ನಂಬರ್ ಆಫ್ ಬಸ್ಸಸ್. ಬಸ್ ಐತಲ್ರಿ ಇಲ್ಲಿ? ಹಾಂ, ಬಸ್ ಐತ್ರಿ ಇಲ್ಲ, ಟ್ರಕ್ಸ್ ಕೊಟ್ಟಿಲ್ಲ. ನಂಬರ್ ಆಫ್ ಬಸ್ಸಸ್ into number of days into trips into distance. ಇದು ಅಲ್ಲ ಫಾರ್ಮುಲಾ, ಟೋಟಲ್ ಕಿಲೋಮೀಟರ್ಸ್ ಫಾರ್ಮುಲಾ. ಟೋಟಲ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಇಂಟು ಬಸ್. ಯಾಕಂದ್ರೆ ಬಸ್ ಐತ್ರಿ ಇಲ್ಲೇ. ಟ್ರಕ್ಸ್ ಕೊಟ್ಟಿದ್ರೆ ನಂಬರ್ ಆಫ್ ಟ್ರಕ್ಸ್, ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್. ಇಲ್ಲೇ ಮಟ್ಟ ಫಾರ್ಮುಲಾ ರೀ ಟೋಟಲ್ ಕಿಲೋಮೀಟರ್ಸ್. ಈಗ ಫಿಲ್ ಮಾಡೋಣ ರೀ. ಬೇಕಂದ್ರೆ ಜಾಗ ಬಿಡ್ತೀನಿ ರೀ, ಆಮೇಲೆ ಫಿಲ್ ಮಾಡೋಣ ರೀ. ಇಲ್ಲೇ ಬರ್ರಿ. ಓಕೆ, ಫಸ್ಟ್ ಇದು ಸಾಲ್ವ್ ಮಾಡೋಣ ರೀ. ಓಕೆ, ಇದು ಸಾಲ್ವ್ ಮಾಡೋಣ ರೀ, ಆಮೇಲೆ ನೋಡೋಣ ಇದು. ಫಸ್ಟ್ ಬರ್ರಿ. ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಎಷ್ಟು ರೀ? ನಂಬರ್ ಆಫ್ ಬಸ್ಸಸ್ ಇಲ್ಲೇ ಕೊಟ್ಟಾರಿ. ನಂಬರ್ ಆಫ್ ಬಸ್ಸಸ್ ಎಷ್ಟು ರೀ? 5. ನಂಬರ್ ಆಫ್ ಬಸ್ಸಸ್ ಎಷ್ಟು ರೀ? 5 ಅಂತ ಬರೀರಿ ಇಲ್ಲೇ. ಕರೆಕ್ಟ್. ಆಮೇಲೆ ಸೈನ್ ಏನೈತ್ರಿ ಇಲ್ಲೇ? ಇಂಟು ಹಚ್ಚಿರಿ. ಈಗ ನಂಬರ್ ಆಫ್ ಬಸ್ಸಸ್ ಮುಗೀತ್ರಿ. ಇಂಟು ಐತ್ರಿ, ಇಂಟು ಹಚ್ಚಿರಿ. ಏನ್ರಿ ಇಲ್ಲಿ? ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಇಲ್ಲ ಐತ್ರಿ. ಮಾರ್ಚ್ ಒಳಗೆ ಎಷ್ಟು ಡೇಸ್ ರೀ? 31 ಡೇಸ್. ಅದಕ್ಕೆ ಮಾರ್ಚ್ ಒಳಗೆ ಎಷ್ಟು ರೀ? 31 ಡೇಸ್. 30. ನಂಬರ್ ಆಫ್ ಡೇಸ್ 31. ಮಾರ್ಚ್ 31. ನಂಬರ್ ಆಫ್ ಡೇಸ್ ಮುಗೀತ್ರಿ. ನೆಕ್ಸ್ಟ್ ಇಂಟು ಐತ್ರಿ, ಇಂಟು ಹಚ್ಚಿರಿ. ಏನೈತ್ರಿ ಈಗ? ಟ್ರಿಪ್ಸ್ ಬೇಕಲ್ಲ ನಮಗೆ. ಟ್ರಿಪ್ಸ್ ಎಲ್ಲೈತ್ರಿ? ಇಲ್ಲೈತ್ರಿ. ನಂಬರ್ ಆಫ್ ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ ಎಷ್ಟು ರೀ? 2 ಟ್ರಿಪ್ಸ್. ಟ್ರಿಪ್ಸ್ ಎಷ್ಟು ರೀ? 2 ಟ್ರಿಪ್ಸ್. 2 ಅಂತ ಬರ್ರಿ. ಟ್ರಿಪ್ಸ್ ಮುಗಿತ್ರಿ ಈಗ. ಓಕೆ, ಆಮೇಲೆ ಏನೇನ್ರಿ? ಇಂಟು ಸೈನ್ ಐತ್ರಿ, ಇಂಟು ಹಚ್ಚಿರಿ. ಏನ್ರಿ ಇಲ್ಲೇ? ಡಿಸ್ಟೆನ್ಸ್ ಎಲ್ಲೈತ್ರಿ? ಇಲ್ಲೈತಿ ನೋಡ್ರಿ. ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟು ರೀ? 150 ಕಿಲೋಮೀಟರ್. 150 ಅಂತ ಅಷ್ಟು ಬರೀರಿ. ಏನು ಇಲ್ಲೇ 150 ಅಂತ ಅಷ್ಟು ಬರೀರಿ. ಓಕೆ, ಡಿಸ್ಟೆನ್ಸ್ ಆತಲ್ಲ, ಎಲ್ಲ ಮುಗೈತ್ರಿ. ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ 150 ಮುಗೈತ್ರಿ. ಎಲ್ಲ ಮುಗೈತ್ರಿ. ಈಗ ಇಂಟು ಮಾಡ್ರಿ. ಎಷ್ಟು ರೀ? 5 ಇಂಟು 31 ಇಂಟು 2 ಇಂಟು 150. You will get 46,500. 46,500 ಬರೀರಿಲ್ಲ. 46,500 ಏನು ಬರೀಬೇಕ್ರಿ ಇಲ್ಲೇ? ಕಿಲೋಮೀಟರ್ಸ್. 46,500 ಕಿಲೋಮೀಟರ್ಸ್ ಆತಲ್ಲ. ಮುಗೀತು ನೋಡ್ರಿ ನಿಮ್ದು ಆನ್ಸರ್. 46,500 ಕಿಲೋಮೀಟರ್ಸ್ ಅಂದ್ರೆ ಕಿಲೋಮೀಟರ್ಸ್ ಮುಗೀತ್ರಿ. ಓಕೆ, ಇದು ಮುಗೀತ್ರಿ. ಟೋಟಲ್ ಕಿಲೋಮೀಟರ್ಸ್ ಮುಗೀತ್ರಿ. ನೆಕ್ಸ್ಟ್ ಏನ್ರಿ ಈಗ? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಬರ್ರಿ ಅದು ಸಾಲ್ವ್ ಮಾಡೋಣ ರೀ. ನಂಬರ್ 2 ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ಮುಲಾ ಬರ್ರಿ. ಸ್ವಲ್ಪ ಫಾರ್ಮುಲಾ ಲೆಂದಿ ಐತ್ರಿ, ಅದಕ್ಕೆ ನಾ ಇದು ಮಾಡ್ಯಾನ್ರಿ, ಇಲ್ಲೇ ಹೈಲೈಟ್ ಮಾಡ್ಯಾನ್ರಿ. ಫಾರ್ಮುಲಾ ದೊಡ್ಡ ಐತ್ರಿ, ಇದು ಲೆಂದಿ ಐತ್ರಿ. ಇಲ್ಲೇ ಫಾರ್ಮುಲಾ ಬಿಡ್ತೀನಿ ನೋಡ್ರಿಪ್ಪ. ಫಾರ್ಮುಲಾ ಇಲ್ಲೇ. ಇದು ಫಾರ್ಮುಲಾ ಸೇಮ್ ಕಾಪಿ ಪೇಸ್ಟ್ ಅಲ್ಲ, ಇಲ್ಲೇ ಇದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿ. ಇಲ್ಲೇ ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್
days into trips into distance into 2 items extra ರೀ ಏನ್ರಿ into capacity into percentage of actual capacity ಹೌದಲ್ಲ ಇದು ಫಾರ್ಮುಲಾ ಅಲ್ಲ ನಂಬರ್ ಆಫ್ ಬಸಸ್ ಸೇಮ್ ಟು ಸೇಮ್ ಡಿಸ್ಟೆನ್ಸ್ ಮಟ್ಟ ಸೇಮ್ ಟು ಸೇಮ್ ಫಾರ್ಮುಲಾ ಅಲ್ರಿ 2 ಐಟಮ್ಸ್ ಎಕ್ಸ್ಟ್ರಾ ರೀ ಇಂಟು ಕ್ಯಾಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಇದು ಆಕ್ಚುವಲ್ ಕ್ಯಾಪಾಸಿಟಿ ರೀಪ ನಿಮಗೆ ತಿಳಿಲ್ಲ ಅಂದ್ರೆ ಮತ್ತೆ ನೀವು ಇದು ಮಾಡ್ತೀರಿ ನಾ ಬರ್ಬಿಡ್ತೀನಿ ರೀ ಪಲ್ಲೆ ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಅದಲ್ಲ ಈಗ ಫೀಲ್ ಮಾಡೋಣ್ರಿ ಹಾಂ ಡಿಸ್ಟೆನ್ಸ್ ಐತೆ ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ಇಲ್ಲಿ ಮಟ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ ಇಲ್ಲಿ ತಿಳಿತ್ರಿ ನಿಮಗೆ ಭಾಳ ಈಸಿ ಐತಿರಿದ್ದು ಏನ್ರಿ ಡಿಸ್ಟೆನ್ಸ್ ಮಟ ಫಾರ್ಮುಲಾ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಐತಲ್ಲ ನಿಮ್ದು ಹೌದಲ್ಲ ಮತ್ತು ಇದು ಎಲ್ಲ ವ್ಯಾಲ್ಯೂಸ್ ಇಲ್ಲಿ ಕಾಪಿ ಪೇಸ್ಟ್ ಆಗ್ಬೇಕು ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಆಗ್ಬೇಕು ಸೇಮ್ ಟು ಸೇಮ್ ಇಲ್ಲಿ ಮಟ ಬರ್ರಿ 5 into 31 into 2 into 150 ಎಲ್ಲ ಮಟ್ಟ ಕಾಪಿ ಪೇಸ್ಟ್ ರೀ ಡಿಸ್ಟೆನ್ಸ್ ಮಟ್ಟ ಅಲ್ಲ ಡಿಸ್ಟೆನ್ಸ್ ಮಟ್ಟ ಕಾಪಿ ಪೇಸ್ಟ್ ಆತ್ರಿ ಹೌದಲ್ಲ ನಂಬರ್ ಆಫ್ ಬಸ್ಸಸ್ ನಂಬರ್ ಆಫ್ ಡೇಸ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಲ್ಲಿ ಮಟ್ಟ ಆಗೈತೆ ರೀ ಸೇಮ್ ಟು ಸೇಮ್ ಈಗ ನಮ್ಗೆ ಏನು ಬೇಕು ರೀ ಕ್ಯಾಪಾಸಿಟಿ ಬೇಕು ಮತ್ತು ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಬೇಕು ಓಕೆ ಇಂಟು ಹಚ್ಚಿರಿ ಇಲ್ಲಿ ಇಂಟು ಏನು ಬೇಕು ರೀ ನಮಗೆ ಕ್ಯಾಪಾಸಿಟಿ ಬೇಕು ಕ್ಯಾಪಾಸಿಟಿ ಎಲ್ಲೈತೆ ರೀ ಇಲ್ಲೈತೆ ನೋಡ್ರಿ ಕ್ಯಾಪಾಸಿಟಿ ಆಫ್ ಈಚ್ ಬಸ್ ಎಷ್ಟು ರೀ 40 ಪ್ಯಾಸೆಂಜರ್ಸ್ ಕ್ಯಾಪಾಸಿಟಿ ಎಷ್ಟು ರೀ ಈಗ 40 ಕ್ಯಾಪಾಸಿಟಿ ಮುಗೀತು ರೀ ಕ್ಯಾಪಾಸಿಟಿ 40 ಪ್ಯಾಸೆಂಜರ್ ಅಂದರೆ 40 ಮುಗೀತು ರೀ ಮತ್ತೇನು ರೀ ಇಂಟು ಐತ್ರಿ ಇಂಟು ಹಚ್ಚಿರಿ ಈಗ ನಮ್ಗೆ ಏನು ಬೇಕು ರೀ ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಬೇಕು ನಮಗೆ ಎಲ್ಲೈತಿ ರೀ ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಇಲ್ಲೈತೆ ನೋಡ್ರಿ ಆಕ್ಚುವಲ್ ಪ್ಯಾಸೆಂಜರ್ಸ್ ಕ್ಯಾರಿಡ್ 70% ಆಫ್ ಸೀಟಿಂಗ್ ಕ್ಯಾಪಾಸಿಟಿ ಇದು ರೀ ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಅಂದರೆ ಇದು 70% ಡಿವೈಡೆಡ್ ಬೈ ಪರ್ಸೆಂಟೇಜ್ ಅಂದ್ರೆ ಏನು ರೀ 70 ಡಿವೈಡೆಡ್ ಬೈ 100 ನೋಡ್ರಿ 70 ಡಿವೈಡ್ ಬೈ 100 ಬರ್ರಿ ಅಂದರೆ 70% ಅಂತ ಬರೀರಿ ನಿಮ್ದು ಮರ್ಜಿ ಇಂಟು 70% ಬರೀರಿ ಇಲ್ಲಾಂದರೆ 70 ಡಿವೈಡೆಡ್ ಬೈ 100 ಬರೀರಿ ನಿಮ್ದು ಮರ್ಜಿ 70 ಡಿವೈಡ್ ಬೈ 100 ಬರೀರಿ ನಿಮ್ದು ಮರ್ಜಿ ಓಕೆ ಅದಕ್ಕೆ ಈಗ ಮಾಡಿರಿ ಇಂಟು ಮಾಡಿರಿ ಎಲ್ಲ ಈಗ 5 ಇಂಟು 31 ಇಂಟು 2 ಇಂಟು 150 ಇಂಟು 40 ಇಂಟು ಎಷ್ಟು ಪರ್ಸೆಂಟ್ ಇದು 70 divided by 100 you will get 13,02,000 ಏನ್ರಿ ಇಲ್ಲೇ ಬಾಜು ಕಿಲೋಮೀಟರ್ಸ್ ಅಲ್ಲ ಕಿಲೋಮೀಟರ್ಸ್ ಅಂತ ಬರೀರಿ ಕಿಲೋಮೀಟರ್ಸ್ ಮುಗೀತು ನೋಡ್ರಿ ಆನ್ಸರ್ ಮುಗೀತು ನೋಡ್ರಿ ಭಾಳ ಈಸಿ ಐತ್ರಿ ಭಾಳ ಈಸಿ ಡಿಸ್ಟೆನ್ಸ್ ಮಟ್ಟ ಇಲ್ಲೈತ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ ಇಲ್ಲಿ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ ಇಂಟು ಐತ್ರಿ ಇಂಟು ಹಚ್ಚಿರಿ ಕ್ಯಾಪಾಸಿಟಿ ಅವರು ಕೊಟ್ಬಿಟ್ಟಾರಿ ಕ್ಯಾಪಾಸಿಟಿ ನಿಮಗೆ 40 ತಗೋರಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕ್ಯಾಪಾಸಿಟಿ ಅವರು ಕೊಟ್ಟಾರಿ 70% 70 by 100 ತಗೋರಿ ಆಮೇಲಿಂದ आंसर बाजू आंसर बंद मेले किलोमीटर्स ಅಂತ बरी बाड़ इजी समझ में आया आप लोगों को क्या क्या समझ में आया सबसे पहले हम लोग क्या करना है टोटल किलोमीटर्स का फार्मूला परफेक्ट कर लो उसके बाद में टोटल पैसेंजर किलोमीटर्स का फार्मूला परफेक्ट कर लो ठीक है यहाँ पे क्वेश्चन देखो उन्हें तुम्हारे को क्या पूछा क्वेश्चन के अंदर टोटल किलोमीटर्स मालूम करो और टोटल पैसेंजर किलोमीटर्स मालूम करो करके बोल रहा ठीक है अब यहाँ पे लिख लो पहले कैलकुलेशन ऑफ टोटल किलोमीटर्स इसका फार्मूला लिख लो नंबर ऑफ बसेस इनटू नंबर देखना है बस लिखना कि ट्रक्स लिखना देखना क्वेश्चन में क्या दिया उन्हें बस दिया तो बस लिखना ट्रक दिया तो ट्रक लिखना यहाँ पे नंबर ऑफ बसेस इनटू नंबर ऑफ डेज इनटू ट्रिप्स इनटू डिस्टेंस एक इसका फार्मूला टोटल किलोमीटर्स का फार्मूला है ठीक है अब यहाँ पे क्या होना हमारे को नंबर ऑफ बसेस होना दिया क्या है नंबर ऑफ बसेस दिया यहाँ पे कितना दिया 5 दिया नंबर ऑफ बसेस के प्लेस पे कितना 5 हो गया नेक्स्ट क्या होना हमारे को नंबर ऑफ डेज होना नंबर ऑफ डेज देखना कहाँ पे है नंबर ऑफ डेज करके नहीं दिया लेकिन यहाँ पे लास्ट में द बस ऑपरेट्स ऑन ऑल द डेज इन दी मंथ मंथ दिया मंथ ऑफ मार्च के महीने में मार्च के मंथ में कितने डेज रहते हैं 31 डेज रहते हैं तो नंबर ऑफ डेज कितना 31 आया इंटू ट्रिप्स कहाँ पे देखना ट्रिप्स यहाँ पे है ट्रिप्स नंबर ऑफ ट्रिप्स मेड बाय ईच बस कितना 2 नंबर ऑफ ट्रिप्स कितना 2 समझ में आया इंटू है इंटू डालो क्या दिया यहाँ पे डिस्टेंस दिया डिस्टेंस कहाँ पे है यहाँ पे है टोटल डिस्टेंस कवर्ड कितना 150 किलोमीटर यहाँ पे 150 डालो
अब सबको मल्टीप्लाई करो, कितना आंसर आता तुम्हारा 46,500। बाजू क्या डालना तुम्हें, किलोमीटर्स डालना, हो गया आंसर ये। नेक्स्ट तुम्हारे को क्या पूछा है, टोटल पैसेंजर किलोमीटर्स। टोटल पैसेंजर किलोमीटर्स मालूम करो, टोटल पैसेंजर किलोमीटर्स इज इक्वल टू, सबसे पहले फार्मूला सेम, यहाँ से लेके यहाँ तक फार्मूला सेम रहता है इसके अंदर, यहाँ से लेके यहाँ तक फार्मूला पूरा सेम डालो, लास्ट में 2 आइटम्स एक्स्ट्रा, इनटू कैपेसिटी इनटू परसेंटेज ऑफ एक्चुअल कैपेसिटी, 2 आइटम्स एक्स्ट्रा। सेम डिस्टेंस तक फार्मूला तुम्हारा सेम है नहीं, तो ये पूरा सेम टू सेम आना इधर, यहाँ तक है नहीं, वो यहाँ से लेके यहाँ तक फार्मूला सेम टू सेम कॉपी पेस्ट है नहीं, इसलिए यहाँ से लेके यहाँ तक पूरा क्या है, वैल्यू कॉपी पेस्ट आना, पूरे आइटम्स पूरे नंबर्स कॉपी पेस्ट आना, 5 से लेकर 150 तक पूरे कॉपी पेस्ट आना, आया नहीं, पूरा कॉपी पेस्ट। लास्ट में इंटू है, इंटू डालो, कैपेसिटी ना मार लो, कैपेसिटी, कैपेसिटी कहाँ पे देखो, यहाँ पे कैपेसिटी, कैपेसिटी ऑफ ईच बस कितना है 40 पैसेंजर, मतलब 40, कैपेसिटी के प्लेस पे कितना डालो 40 डालो, ठीक है। उसके बाद इंटू है, इंटू डालो, हमारे क्या पूछ रहा है, परसेंटेज ऑफ एक्चुअल कैपेसिटी डालो करके बोल रहा है, वो कहाँ पे है, यहाँ पे दिया, एक्चुअल पैसेंजर्स कैरिड कितना परसेंट है, 70% ऑफ सीटिंग कैपेसिटी, मतलब यही तुम्हारा 70% क्या है, एक्चुअल कैपेसिटी, परसेंटेज ऑफ एक्चुअल कैपेसिटी तुम्हारा वही है 70%। तुम लोग यहाँ पे तुम्हारे पास ऑप्शन है 70 डाल के बाजू में परसेंटेज का साइन डालो, या तो 70 डिवाइडेड बाय 100 करके डालो, उसके बाद में सबको मल्टीप्लाई करो, लास्ट में 70% करो, कितना आंसर आता तुम्हारा 13,02,000, बाजू में क्या करना, आंसर के बाजू में किलोमीटर डालना, हो गया तुम्हारा आंसर, ठीक है, बहुत ईजी है, ठीक है, रफ करूं मैं, ओके, आई होप यू अंडरस्टूड वेल दिस प्रॉब्लम। नाउ वी हैव कंक्लूडेड विद द टोटल पैसेंजर किलोमीटर्स, टेक डाउन दिस, वी विल सी फर्दर प्रॉब्लम। ಈಗ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ, ಏನೈತ್ರಿ ಸೇಮ್ 5 ಮಾರ್ಕ್ಸ್, ಸೇಮ್ ಮೆಥಡ್ ರೀ, ಟೋಟಲ್ ಕಿಲೋಮೀಟರ್ಸ್ ಮತ್ತು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್। ಬರ್ರಿ ಕ್ವಶನ್ ಏನೈತ್ರಿ, ಕ್ವಶನ್ ನಂಬರ್ 2, ಕ್ಯಾಲ್ಕುಲೇಟ್ ಟೋಟಲ್ ಕಿಲೋಮೀಟರ್ಸ್, ಕರೆಕ್ಟ್, ಆ್ಯಂಡ್ ಪ್ಯಾಸೆಂಜರ್ ಕಿಲೋಮೀಟರ್, ಸೇಮ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅದು, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್, ನಂಬರ್ ಆಫ್ ಬಸ್ಸಸ್ ಎಷ್ಟು ರೀ 15, ನಂಬರ್ ಆಫ್ ಡೇಸ್ ಆಪರೇಟೆಡ್ ಇನ್ ಅ ಮಂತ್, ಇಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏನು ಕೊಟ್ಟಿಲ್ಲ ಮಂತ್, ಬಟ್ ಡೇಸ್ ಕೊಡ್ಬಿಟ್ಟಾರೆ, ಎಷ್ಟು ತಗೋರಿ ಡೇಸ್ 25 ತಗೋರಿ ಅಂತ। ನೆಕ್ಸ್ಟ್ ಡಿಸ್ಟೆನ್ಸ್ ಕವರ್ಡ್ ಕಿಲೋಮೀಟರ್ಸ್ ಒಳಗೆ ಕೊಟ್ಟಾರೆ, ಎಷ್ಟು ರೀ 120 ಕಿಲೋಮೀಟರ್। ನೆಕ್ಸ್ಟ್ ನಂಬರ್ ಆಫ್ ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್, ಎಷ್ಟು ರೀ 4। ನೆಕ್ಸ್ಟ್ ಕ್ಯಾಪಾಸಿಟಿ ಆಫ್ ಈಚ್ ಬಸ್ 50 ಪ್ಯಾಸೆಂಜರ್ಸ್, एवरेज पैसेंजर्स ट्रैवलिंग 80% ऑफ कैपेसिटी। चलो ಮಾಡೋಣ್ರಿ 5 मार्क्स अगेन वेरी इंपॉर्टेंट। अब मत इजी क्वेश्चन ಐತ್ರಿ, बड़ा इजी ಐತ್ರಿ क्वेश्चन, ठीक है। तुम्हारे को क्वेश्चन में क्या क्या दिया उन्हें यहाँ पे देख लो। तुम्हारे को क्या पूछ रहा है, कैलकुलेट टोटल किलोमीटर्स मालूम करने के लिए पूछ रहा आपको, और पैसेंजर किलोमीटर्स मालूम करने के लिए पूछ रहा क्वेश्चन में। सभी इन्फॉर्मेशन दिया, नंबर ऑफ बसेस दिया, नंबर ऑफ डेज दिया, डिस्टेंस दिया, ट्रिप्स है, कैपेसिटी है, परसेंटेज ऑफ एक्चुअल कैपेसिटी है, सभी इन्फॉर्मेशन रेडीमेड है। रेडीमेड फूड आपको दिया, आपसे क्या करना है, सॉल्व करना, ठीक है। और सबसे पहले क्या मालूम करना, कैलकुलेट टोटल किलोमीटर्स, कैलकुलेशन calculation of number 1 total kilometers is equal to number of buses or truck, number of buses into number of days into trips into distance। ಇದು ಫಾರ್ಮುಲಾ ಅಲ್ಲ, ಕರೆಕ್ಟ್। ಈಗ ಫಿಲ್ ಮಾಡೋಣ್ರಿ, ಇಸ್ ಈಕ್ವಲ್ ಟು ಫಸ್ಟ್ ನಮ್ಗೆ ಏನು ಬೇಕ್ರಿ, ಇಲ್ಲಿ ನಂಬರ್ ಆಫ್ ಬಸಸ್ ಬೇಕು, ಎಷ್ಟು ಐತ್ರಿ, ನಂಬರ್ ಆಫ್ ಬಸಸ್ 15 ಐತ್ರಿ, ತಗೋರಿ ನಂಬರ್ ಆಫ್ ಬಸಸ್ ಪ್ಲೇಸ್ ಅಲ್ಲಿ 15 ತಗೋರಿ, ನಂಬರ್ ಆಫ್ ಬಸಸ್ ಮುಗಿತ್ರಿ। ಆಮೇಲೆ ಇಂಟು ಐತ್ರಿ, ಇಂಟು ಹಚ್ಚಿರಿ, ಏನು ಬೇಕು ನಮಗೆ ಈಗ, ನಂಬರ್ ಆಫ್ ಡೇಸ್ ಬೇಕು, ನಂಬರ್ ಆಫ್ ಡೇಸ್ ಅಲ್ಲಿ ಐತ್ರಿ, ಇಲ್ಲಿ ಐತ್ರಿ, ನಂಬರ್ ಆಫ್ ಡೇಸ್ ಎಷ್ಟು ರೀ 25, ಡೈರೆಕ್ಟ್ ಕೊಟ್ಬಿಟ್ಟಾರಿ, ತಗೋರಿ 25 ತಗೋರಿ ಅಂತ, 25 ನಂಬರ್ ಆಫ್ ಡೇಸ್ ಮುಗಿತ್ರಿ। ನೆಕ್ಸ್ಟ್ ಇಂಟು ಐತ್ರಿ, ಇಂಟು ಹಚ್ಚಿರಿ, ಏನು ಬೇಕು ನಮಗೆ ಇಲ್ಲಿ, ಟ್ರಿಪ್ಸ್ ಬೇಕು, ಟ್ರಿಪ್ಸ್ ಎಲ್ಲಿ ಐತ್ರಿ, ಇಲ್ಲಿ ಐತ್ರಿ ಟ್ರಿಪ್ಸ್, ನಂಬರ್ ಆಫ್ ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ ಎಷ್ಟು ರೀ 4 ತಗೋರಿ ಅಂತ, ನಂಬರ್ ಟ್ರಿಪ್ಸ್ ಪ್ಲೇಸ್ ಅಲ್ಲೇ 4 ತಗೋರಿ, ಟ್ರಿಪ್ಸ್ ಮುಗಿತ್ರಿ। ಈಗ ಏನು ಬಾಕಿ ಐತ್ರಿ, ಇಂಟು
ಏನು ಬೇಕು ನಮಗೆ ಇಲ್ಲಿ ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಎಲ್ಲೈತ್ರಿ, ಇಲ್ಲೈತ್ರಿ. ಡಿಸ್ಟೆನ್ಸ್ ಕವರ್ಡ್ ಕಿಲೋಮೀಟರ್ಸ್ ಒಳಗೆ ಕೊಟ್ಟಾರೆ. ಎಷ್ಟು ರೀ? 120 ತಗೋರಿ, ಡೈರೆಕ್ಟ್ 120. ಡಿಸ್ಟೆನ್ಸ್ ಮುಗೀತು ರೀ, ಎಲ್ಲ ಮುಗೀತಲ್ಲ. ಈಗ ಏನು ಕೆಲಸ ಏನೀಗ ಬರೀ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎಲ್ಲ ಮಲ್ಟಿಪ್ಲೈ ಮಾಡಿರಿ. 15 ಇಂಟು 25 ಇಂಟು 4 ಇಂಟು 120. You will get the answer 1,80,000. History answer 1,80,000. 1,80,000. ಲಾಸ್ಟ್ ಅಲ್ಲಿ ಏನು ಬರಿಬೇಕಿಲ್ಲ ಬಾಜು? ಕಿಲೋಮೀಟರ್ಸ್ ಅಂತ ಬರಿಬೇಕು. ಸಾರಿ, ಕಿಲೋಮೀಟರ್ಸ್ ಅಂತ ಬರಿಬೇಕು. ಮುಗೀತು ರೀ ಆನ್ಸರ್. ಭಾಳ ಈಸಿ ಐತಲ್ಲ, ಸಿಂಪಲ್ ಐತ್ರಿ. ನೆಕ್ಸ್ಟ್ ನಂಬರ್ 2, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಲ್ಲ ಅದು. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ಮುಲಾಸ್ ಇಲ್ಲಿ ಮಟ್ಟ ಸೇಮ್ ಟು ಸೇಮ್ ಅಲ್ಲ. ಇಲ್ಲಿಂದ ಇಲ್ಲಿ ಮಟ್ಟ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಅಲ್ಲ. ಫಾರ್ಮುಲಾ ಸೇಮ್ ಟು ಸೇಮ್ ಬರೀರಿ, ಕಾಪಿ ಪೇಸ್ಟ್ ಇಲ್ಲಿ. ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್. ಇಲ್ಲಿ ಮಟ್ಟ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಅಲ್ಲ. ಇಲ್ಲಿಂದ ಇಲ್ಲಿ ಮಟ್ಟ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಈಗ 2 ಐಟಮ್ಸ್ ಎಕ್ಸ್ಟ್ರಾ ರೀ. ಏನ್ರಿ ಇದು? ಇಂಟು ಕ್ಯಾಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ. ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ. ಓಕೆ, ಈಗ ಫಿಲ್ ಮಾಡ್ರಿ. ಇಲ್ಲಿಂದ ಇಲ್ಲಿ ಮಟ್ಟ ಸೇಮ್ ಟು ಸೇಮ್ ಫಾರ್ಮುಲಾ ಐತೆ ರೀ. ಅಂದರೆ ವ್ಯಾಲ್ಯೂಸ್ ಇಲ್ಲಿಂದ ಇಲ್ಲಿ ಮಟ್ಟ ಸೇಮ್ ಟು ಸೇಮ್ ಅಲ್ಲ, ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. ಇಲ್ಲಿ 15 ಇಂಟು 25 ಇಂಟು 4 ಇಂಟು 120. ನಂಬರ್ ಆಫ್ ಬಸ್ಸಸ್, ನಂಬರ್ ಆಫ್ ಡೇಸ್, ಟ್ರಿಪ್ಸ್, ಡಿಸ್ಟೆನ್ಸ್ ಮಟ್ಟ ಸೇಮ್ ಟು ಸೇಮ್, ಎಲ್ಲ ಸೇಮ್ ಟು ಸೇಮ್ ಅಲ್ಲ. ಈಗ ಎಕ್ಸ್ಟ್ರಾ ಐತ್ರಿ ಇಲ್ಲಿ 8. ಇದು ಮಾಡಿಲ್ಲ ನೀವು. ಕ್ಯಾಪಾಸಿಟಿ ಬೇಕು ನಮಗೆ. ಎಲ್ಲೈತ್ರಿ ಕ್ಯಾಪಾಸಿಟಿ? ಇಲ್ಲೈತೆ ನೋಡ್ರಿ. ಕ್ಯಾಪಾಸಿಟಿ ಆಫ್ ಈಚ್ ಬಸ್ ಎಷ್ಟು ರೀ? 50 ಪ್ಯಾಸೆಂಜರ್ಸ್ ಅಂದರೆ 50. ಕ್ಯಾಪಾಸಿಟಿ ಮುಗಿತ್ರಿ. ಈಗ ಡನ್. ಇಂಟು ಈಗ ಇಂಟು ಏನ್ರಿ ಇಲ್ಲೇ? ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಎಲ್ಲೈತ್ರಿ? ಎವರೇಜ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ 80% ಆಫ್ ಕ್ಯಾಪಾಸಿಟಿ. ಇದು ನಿಮ್ದು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ 80%. 80% ಅಂತ ಬರೀರಿ, ಇಲ್ಲಾಂದ್ರೆ 80/100 ಬರೀರಿ, ನಿಮ್ದು ಮರ್ಜಿ. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ರಿ. ಎಷ್ಟು ರೀ? 15 ಇಂಟು 25. ಶಾರ್ಟ್ಕಟ್ನೂ ಐತ್ರಿ, ಬಟ್ ಶಾರ್ಟ್ಕಟ್ ನಿಮಗೆ ಬೇಡ, ಮತ್ತೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿಪ್ಪ. 15 ಇಂಟು 25 ಇಂಟು 4 ಇಂಟು 120 ಇಂಟು 50 ಇಂಟು 80% ವಿಲ್ ಗೆಟ್ ಎಷ್ಟು ರೀ? 72 lakh. ಎಷ್ಟು ರೀ? 72 lakh ಆನ್ಸರ್. $72 lakh ಏನ್ರಿದು? ಕಿಲೋಮೀಟರ್ಸ್ ಅಲ್ಲ, ಅದು ಕಿಲೋಮೀಟರ್ಸ್. 72 lakh किलोमीटर्स. मुगित नोड्री आंसर. ಈ ತರ ಮಾಡಬೇಕು ರೀ. समझ में आप लोगों को? टोटल किलोमीटर्स, उसका फार्मूला नंबर ऑफ बसेस इनटू नंबर ऑफ डेज इनटू ट्रिप्स इनटू डिस्टेंस. नंबर ऑफ बसेस कितने हैं हमारे? 15, वो यहाँ पे फिल करो. उसके बाद में नंबर ऑफ डेज कितने हमारे? 25, उसको भी फिल करो. उसके बाद में ट्रिप्स कितने हैं यहाँ पे दिया है. नंबर ऑफ ट्रिप्स कितने? 4 लिखो यहाँ पे. डिस्टेंस कितना कवर कर रहा हूँ? 120. सबको मल्टीप्लिकेशन करो, कितना था? 1,80,000 आता. बाजू में किलोमीटर्स लगाओ, हुआ ये आंसर. नेक्स्ट टोटल पैसेंजर किलोमीटर्स. इसका भी फार्मूला क्या है? यहाँ से लेकर यहाँ तक फार्मूला क्या है? कॉपी पेस्ट. यहाँ से लेकर यहाँ तक फार्मूला क्या करो? कॉपी पेस्ट करो, सेम टू सेम. 2 आइटम्स एक्स्ट्रा रहते हैं यहाँ पे, क्या करके? इनटू कैपेसिटी करके, इनटू परसेंटेज ऑफ एक्चुअल कैपेसिटी करके रहता है. 2 आइटम एक्स्ट्रा. यहाँ से लेकर यहाँ तक फार्मूला सेम टू सेम है, तो यहाँ से लेकर यहाँ तक वैल्यूज भी क्या रहते हैं? सेम रहते हैं. 15 से 120 तक वैल्यूज पूरे सेम रहते हैं. उसके बाद में इनटू क्या होना हमारे को? कैपेसिटी होना. कैपेसिटी कहाँ पे है? यहाँ पे कैपेसिटी कितनी? 50 पैसेंजर्स. तो यहाँ पे कैपेसिटी के प्लेस पे कितना डालो? 50 करके डालो.
इंटू है, इंटू डालो, कितना क्या पूछ रहा है, परसेंटेज ऑफ एक्चुअल कैपेसिटी करके पूछ रहा। यहाँ पे कहाँ पे हुआ, एवरेज पैसेंजर्स ट्रैवलिंग 80% ऑफ कैपेसिटी करके, मतलब यही तुम्हारा क्या है, परसेंटेज ऑफ एक्चुअल कैपेसिटी। 80% डालो साइन, नहीं तो 80 डिवाइडेड बाय 100 करके डालो। आया ना आंसर पूरा, करो कितना 72 लाख आता। बाजू में क्या डालना उसके, किलोमीटर करके डालना, किलोमीटर से नहीं किलोमीटर डालना। यहाँ पे तुम्हारा आंसर क्या हुआ, वाइंड अप हुआ। ओके, I hope you understood this problem very well. We will discuss some more problems in further videos. Thank you all of you. Take the screenshot of this.